ನಮಸ್ಕಾರ. ರಾಮಕೃಷ್ಣ ಗುಂಜೂರು ಈಗಲೈ ನ್ಯೂಸಲ್ಲಿ ಈಗ ಮತ್ತೊಮ್ಮೆ ನಿಮ್ಮ ಜೊತೆ. ಇವತ್ತು 112 ಅದರಿಂದ ಬರುವಂಥ ಲಾಭಗಳೇನು ಅಂತ ನಾವು ಈಗ ನೋಡ್ತಾ ಹೋಗೋಣ. 100 ಇತ್ತು ಪೊಲೀಸ್ ಕಂಟ್ರೋಲ್ ರೂಮ್ 100ಗೆ ಫೋನ್ ಮಾಡಿದ್ರೆ ಪೊಲೀಸರು ಬರ್ತಿದ್ರು. ಯಾರಾದರೂ ನೀವು ಮಾಡಿದ್ರೆ ಜೀವನದಲ್ಲಿ 100ಗೆ ಅಯ್ಯಪ್ಪ ಯಾರು ಸವಾಸ ಯಾರು ಪೊಲೀಸರು ಬಂದು ಏನೇನೋ ಕೇಳಿಬಿಡ್ತಾರೆ ಅಂತ ಹೆದರ್ಕೊಂಡು ಯಾರು ಕೂಡ 100ಗೆ ಫೋನೇ ಮಾಡ್ತಿರ್ಲಿಲ್ಲ. ಅದೇ ರೀತಿ 112 ಈಗ ಬಂದಿದೆ ಎಮರ್ಜೆನ್ಸಿಗೆ. 100 ಪೊಲೀಸ್ ಕಂಟ್ರೋಲ್ ರೂಮನ್ನು ತೆಗೆದಿದ್ದಾರೆ, ಈಗ 112 ಮಾಡಿದ್ದಾರೆ. 112 ಎನಿ ಎಮರ್ಜೆನ್ಸಿ ನಿಮ್ಮ ಜೀವನದಲ್ಲಿ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಬಂದಾಗ ಈ 112ಗೆ ನೀವು ಕಾಲ್ ಮಾಡಿದ್ರೆ 20ರಿಂದ 30 ನಿಮಿಷದೊಳಗಡೆ ಪೊಲೀಸರು ನಿಮ್ಮ ಅದನ್ನು ತಲುಪಿ ನಿಮ್ಗೆ ಬೇಕಾದಂಥ ಸಹಾಯ ಎಮರ್ಜೆನ್ಸಿಗೆ ಮಾಡ್ತಾರೆ. ಈಗ ಸಪೋಸ್ ಯಾರೋ ಹೆಣ್ಮಕ್ಳನ್ನ ಚುಡಾಯಿಸ್ಬಿಟ್ರು, ಇನ್ನೇನು ಚುಡಾಯಿಸಿ ಅವ್ರನ್ನ ತುಂಬ ರೇಗಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಗೋಳೊಯ್ಕೋತಾ ಇದ್ದಾರೆ ಅಂತ ಇಟ್ಕೊಳ್ಳಿ. 112 ಕಾಲ್ ಮಾಡಿದ್ರೆ ವಿತಿನ್ 20 ಮಿನಿಟ್ಸಲ್ಲಿ ಪೊಲೀಸರು ಬಂದು ಅವರಿಗೆ ಲಾತ ಕಟ್ಟು ಕಳಿಸ್ತಾರೆ. ಇಲ್ಲ ಒಳಗಡೆ ಅದನ್ನು ಸೆಕ್ಷನ್ಸ್ ಹಾಕಿ ಒಳಗಡೆ ಹಾಕ್ತಾರೆ. ಹೆಣ್ಮಕ್ಳಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಕೆಳಗಡೆ ಒಳಗಡೆ ಹಾಕ್ತಾರೆ. ಸಪೋಸ್ ಒಬ್ಬರೇ ಇದ್ದಿರಿ ನೀವು ಮನೆಯಲ್ಲಿ, ಒಂಟಿ ಮನೆಗಳು, ರಾತ್ರಿ ಕಳ್ಳರು ಬಂದರು, ಒಬ್ಬರೇ ಏನು ಮಾಡ್ತೀರ? ಅವಾಗ ಬಾಗಿಲು ತೆಗೆದು ನೋಡ್ತೀರಾ? ಯಾರೋ ಸದ್ದು ಮಾಡ್ತಾಯಿದ್ದಾರೆ, ಏನೋ ಸಮಸ್ಯೆ ಆಗ್ತದೆ, ಬಾಗಿಲು ತಟ್ತಾ ಇದ್ದಾರೆ ಅಂದಾಗ ಈಸಿಯಾಗಿ 112 ಕಾಲ್ ಮಾಡಿ ನಿಮ್ಮ ಅಡ್ರೆಸ್ ಹೇಳಿದ್ರೆ ಅಲ್ಲಿ ಪೊಲೀಸು ಒಂದು 20 ನಿಮಿಷಕ್ಕೆ ಬಂದು ಕಳ್ಳರಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಹೀಗೆ ಯಾವುದೊಂದು ಆಕ್ಸಿಡೆಂಟ್ ಆಯಿತು, ಅವ್ರಿಗೆ ವೈದ್ಯಕೀಯ ಸಪೋರ್ಟ್ ಬೇಕಾಗುತ್ತೆ. ಯಾವುದೋ ಫೈರ್ ಇನ್ಸಿಡೆಂಟ್ ಆಯಿತು, ಎಲ್ಲೋ ಬೆಂಕಿ ಬಿತ್ತು, ಈ ಥರ ಎಮರ್ಜೆನ್ಸಿ ಯಾವುದೇ ಸಮಯದಲ್ಲಿ ಎಮರ್ಜೆನ್ಸಿ ಆದರೂ ಕೂಡ 112ಗೆ ನಾವು ಕಾಲ್ ಮಾಡ್ಬೋದು. ಇಷ್ಟು ದಿನ ಇದ್ದೀರಿ ನೀವು, ಯಾರಾದರೂ ಒಬ್ಬರು ಒಂದು ದಿವಸ ಕಾಲ್ ಮಾಡಿದ್ದೀರಾ? ಹೆದರ್ಕೊಂಡು ಸಾಯ್ತೀರಿ. ಅದು ಬರ್ತಾರೋ ಇಲ್ವಾ ಅಂತ. ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಏನೂ ಹೆದರ್ಕೊಳ್ಳಬೇಕಾಗಿಲ್ಲ 112 ಕಾಲ್ ಮಾಡಬೇಕಾದಾಗ. ಎಲ್ಲರೂ ಕೂಡ ನಿರ್ಭೀತಿಯಿಂದ ಕಾಲ್ ಮಾಡಿ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಪೊಲೀಸರ ಸಹಾಯವನ್ನು ತಗೋಬೋದು. ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಹುಡುಗಿ ರೇಪಿಗೆ ಅಟೆಂಪ್ಟ್ ಆದಾಗ ಆಕೆ ಹೀಗೆ ಮಾಡಿದ್ಲು. ಬೇರೆ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಕಾಲ್ ಅಲರ್ಟ್ ಕಳಿಸಿ ಅವ್ರ ತಂದೆ ತಾಯಿಗೆ ಹೋಗೋ ಥರ ಮಾಡಿ ಆಕೆ ರೇಪಿಂದ ಬಚಾವಾಗಿದ್ಲು. ಅದು ಇಂಪಾರ್ಟೆಂಟ್ ನೋಡಿ. ಹೈದ್ರಾಬಾದಲ್ಲಿ ಒಬ್ಬ ವೆಟರ್ನರಿ ಡಾಕ್ಟ್ರು ದಿಶಾ ರೆಡ್ಡಿ ಅಂತೇಳಿ ಈ ರೇಪ್ ಮಾಡಿ ಮರ್ಡರ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆಕೆ 112 ಕಾಲ್ ಮಾಡಿದರೂ ಕೂಡ ಆಕೆ ಜೀವನ ಬಚಾವಾಗ್ತಿತ್ತು. ನೋಡಿ, ತಿರುಗಿ ನೋಡಿದ್ರೆ ವೆಟರ್ನರಿ ಡಾಕ್ಟ್ರು 100ಗೆ ಕಾಲ್ ಮಾಡೋದು ಗೊತ್ತಿಲ್ಲ, 112ಗೆ ಕಾಲ್ ಮಾಡೋದು ಗೊತ್ತಿಲ್ಲ. ಸೊ ಹಂಗಾಗಿ ತುಂಬ ಜನ ಆಕೆಗೆ ಗೇಲಿ ಮಾಡಿದ್ದು ಕೂಡ ಉಂಟು. ಅಟ್ಲೀಸ್ಟ್ ತಂಗಿಗೆ ಫೋನ್ ಮಾಡೋ ಬದಲು 112ಗೆ 100ಗೂ ಫೋನ್ ಮಾಡಿದರೆ ಪೊಲೀಸರು ಬಂದು ರಕ್ಷಣೆ ಮಾಡ್ತಿದ್ರಲ್ಲ ಅಂಥೇಳಿ ಈ ಥರ ಅನುಮಾನಗಳು, ನಮಗೆ ಸಂಕಷ್ಟ ಬರ್ತಾ ಇದೆ, ಏನೋ ಒಂದು ನಾವೇನೋ ಸಮಸ್ಯೆ ಸಿಲುಕಿದ್ದೀವಿ ಅಂತ ಡೌಟ್ ಬರೋ ಶುರು ಆಗಿದ ತಕ್ಷಣ ರಕ್ಷಣೆ ಪಡ್ಕೊಳ್ಳೋಕ್ಕೆ ನೀವು 112 ಕಾಲ್ ಮಾಡಿ ಎಮರ್ಜೆನ್ಸಿ ಟೈಮಲ್ಲಿ ನಾವು ರಕ್ಷಣೆ ಪಡ್ಕೋಬೋದು. ಎಷ್ಟು ಜನ ಫೋನ್ ಮಾಡಿದಿರಿ? ಅಕಸ್ಮಾತ್ ಫೋನ್ ಮಾಡಿದ್ರೆ ಅವ್ರೇನು ಬಂದು ಇಟ್ಕೊಂಡೋಗಿ ನಿಮ್ಮನ್ನು ಒಳಗೆ ಹಾಕಲ್ಲ, ಅಲ್ಲೇ ಬಂದು ಏನು ಪರಿಸ್ಥಿತಿ ಅಂತ ನೋಡಿ ಏನು ಸಹಾಯ ಬೇಕು ಅಂತ ನಿಮಗೆ ರಕ್ಷಣೆ ಮಾಡ್ತಾರೆ. ಸಪೋಸ್ ಯಾರೋ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹತ್ಬಿಟ್ಟಿದ್ರಪ್ಪ, ಟವರ್ ಎತ್ತಿದ್ರು, ಇಲ್ಲ ರೈಲು ಇದ್ರ ಮೇಲೆ ಮಲಗಿದ್ರು, ಅಂಥವರು ಕೂಡ ರಕ್ಷಣೆ ಮಾಡಲಿಕ್ಕೆ ನೀವು 112 ಕಾಲ್ ಮಾಡ್ಬೋದು. ನಮಸ್ಕಾರ. ರಾಮಕೃಷ್ಣ ಗುಂಜೂರು ಈಗಲೈ ನ್ಯೂಸಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ. ನಮ್ಮ ಈಗಲೈ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಇಂಥ ಅನೇಕ ಸುದ್ದಿಗಳನ್ನು ನಾವು ನಿಮ್ಗೆ ಕೊಡುತ್ತೇವೆ. ಫಾಲೋ ಮಾಡಿ. ನಾಲೆಡ್ಜ್ ಇಸ್ ಫಾರ್ ಎಲ್ಲರೂ ನಾಲೆಡ್ಜನ್ನು ಕಲ್ತ್ಕೊಳ್ಳೋಣ.